ಸಿಗುತ್ತೆ, ಅಲ್ಲಿವರೆಗೆ ತ್ರಾಸಿ ಪಂಚಾಯತಿ ಬರ್ತದೆ. ಅದರ ನಂತರ ಮರವಂತೆ ಹೋಗ್ತದೆ. ಅಂದರೆ ಏನಾಗಿದೆ ಅಂತ ಹೇಳಿದ್ರೆ ಅದು ಈ ಅಧಿಕಾರಿಗಳ ಕಣ್ತಪ್ಪಿಂದಾಗಿ ಅದು ಮರವಂತೆ ಬೀಚ್ ಅಂತೇಳಿ ಈಗ ಏನಾಗಿದೆ, ಅದು ಮರವಂತೆ ಬೀಚ್ ಗಲಾಟೆ ಆಗ್ತದೆ ಅಂತೇಳಿ ತ್ರಾಸಿ ಮರವಂತೆ ಬೀಚ್ ಅಂತೇಳಿ ಆಗ್ತಾ ಇದೆ. ವೆಬ್ಸೈಟಲ್ಲಿ ಮರವಂತೆ ಬೀಚ್ ಅಂತೇಳಿ ಒಂದು ಆ ಜನರಿಗೆ ಈ ಜನರಿಗೆ ಗಲಾಟೆ ಆಗ್ತದೆ ಅದು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಈಗ ಮರವಂತೆ ಅಂದರೆ ಹೊಳೆಕ್ಕಿಂತ ಆಚೆ ಸೈಡ್ ಮರವಂತೆ. ಅದು ಈಗ 70% ಬೀಚ್ ಇರೋದು ಈ ಕಡೆನೇ ಇದು, ಯಾಕಂದ್ರೆ ಅಲ್ಲಿವರೆಗೂ ಉಂಟು ಅದು ಬೀಚು. ಅದಕ್ಕೆ ಈಗ ಏನಾಗಿದೆ, ತ್ರಾಸಿ ಮರವಂತೆ ಬೀಚ್ ಅಂತ, ಈ ಮರವಂತೆ ಇದೆಲ್ಲ ಹೊಡೆದು ತ್ರಾಸಿ ಮರವಂತೆ ಬೀಚ್ ಅಂದೇಳಿ ಹಾಕಿದ್ರು ಈಗ. ಅದು ಒಂದು ನಮ್ಮದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ NH 17 ಇತ್ತು, ಈಗ 66 ಆಗಿದೆ ಇದು. ಅಲ್ಲಿ ಸೌಪರ್ಣಿಗೆ ನದಿ ರೈಟ್ ಸೈಡು, ಲೆಫ್ಟ್ ಸೈಡಲ್ಲಿ ಹೊಳೆ ಇದು ಸಮುದ್ರ ಉಂಟು. ಆದರೆ ಈ ಸೀನ್ಸ್ ಎಲ್ಲೂ ಇಲ್ಲ, ಮರವಂತೆ ಬೀಚಿನಲ್ಲಿ ಇದ್ದದ್ದು ಎಲ್ಲೂ ಇಲ್ಲ. ಆದರೆ ಇಂಪ್ರೂವ್ಮೆಂಟ್ ಇಲ್ಲ, ಅಷ್ಟೇ ವ್ಯತ್ಯಾಸ. ಮರವಂತೆ ಅಂತ ಏನಕ್ಕೆ ಹೆಸರು ಬಂತಂತ ಹೇಳಿ. ಮರವಂತೆ ಅಂದರೆ ಅರ್ಥ ಏನು? ಮರವಂತೆ ಅಂದರೆ ಕೆಲವರು ಹೇಳ್ತಾರೆ ಮರ ಅಂತೇಳಿ ನೆನಪಿನ ಶಕ್ತಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಮರವಂತೆ ಅಂದ್ರೆ ಸಾಯುವ ಇದಂತ. ಇಲ್ಲಿನ ವಿಶೇಷ ಅಂದರೆ ವಿಶೇಷ ಅಂದ್ರೆ ನೋಡಿ, ಒಂದು ಸೌಪರ್ಣಿಗೆ ನದಿ ಉಂಟು, ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಉಂಟು. ಹಾಂ, ವರಾಹ ಮಹಾರಾಜ ಸ್ವಾಮಿ ಅಂತೇಳಿ. ವರಾಹ ಮಹಾರಾಜ ಸ್ವಾಮಿ ದೇವಸ್ಥಾನ ಅದು ವಿಷ್ಣು ಅವತಾರ ಹಿಂದಿಂದು. ಅಂದರೆ ಅದು ಈ ಕಡಲಲ್ಲಿ ಮೀನೆಲ್ಲ ಹಿಡಿತಾರಲ್ಲ ಅವರಿಗೆಲ್ಲ ದೇವತೆ ಅದು. ಅವಾಗ ಪುರಾಣದಲ್ಲಿ ಉಂಟು ಅದು. ಯಾಕಂದರೆ ಈ ಭೂದೇವಿ ಒಬ್ಬ ರಾಕ್ಷಸ ಹಿಡ್ಕೊಂಡು ಹೋಗ್ತಾನೆ, ಅವನು ಸಮುದ್ರದೊಳಗೆ ಚಾಪಿಯಾಗಿ ಮಡಚಿಕೊಂಡು ಸಮುದ್ರ ಒಳಗೆ ಕಂತು ಹೋಗ್ತಾನೆ. ಅವಾಗ ಈ ವಿಷ್ಣು ಏನು ಮಾಡ್ತಾನೆ, ಈ ವರಾಹ ಅವತಾರ ತಾಳಿ ಸಮುದ್ರದಲ್ಲಿ ಹೋಗಿ ಭೂಮಿನ ಹಾಗೆ ಎತ್ಕೊಂಡ್ಬಂದು ಮೇಲ್ಗಡೆ ಬಿಡ್ತಾನೆ. ಎಂದ್ರೆ ನಾವು ಸಣ್ಣಿಂದ ನಮ್ಮ ಹಿಂದಿನವರು ಹೇಳ್ತಾ ಇದ್ದದ್ದು, ಅದು ಗೊತ್ತಿಲ್ಲ ನಮಗೆ. ಅದು ಈಗಳು ಫೇಮಸ್. ಅಂದರೆ ವರ ನರಸಿಂಹ ಅಂದ್ರೆ 3 ಅವತಾರ ಉಂಟು ಇಲ್ಲಿ, ಅಲ್ಲರಿ 3 ಮೂರ್ತಿ ಉಂಟು. ಅಂದರೆ ಈಗ ಸಮುದ್ರ ಒಳಗೆ ಹೋಗೋಕೆ ಬೇರೆಯವ್ರಿಗೆ ಆಗೋದಿಲ್ಲ. ಈಗ ಆಗ ರಾಕ್ಷಸ ಏನು ಮಾಡೋದು, ಭೂಮಿನ ಎತ್ಕೊಂಡು ಹೋಗಿ ಸಮುದ್ರ ಒಳಗೆ ಹೋಗ್ತಾನೆ. ಆವಾಗ ವಿಷ್ಣು ಕೂರ್ಮ ಅವತಾರ ತಾಳಿ ಅವನ್ನ ರಾಕ್ಷಸನ ವಧೆ ಮಾಡಿ ಭೂಮಿ ಹಂಗೆ ಎತ್ಕೊಂಡು ಬಂದು ಮೇಲೆ ಇಡ್ತಾನೆ ಅಂತ ಹೇಳ್ತಾರೆ. ಆದರೂ ಒಂದು ಮಾತ್ರ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಅಲ್ಲಿ ಈಗ ಸಮುದ್ರ ಉಂಟು ಆಚೆ. ಒಂದು ಚೂರು ಹೊಡೆದೋಯ್ತು ಅಂದೇಳಿ ಅದು ಹಾರ್ಬಲ್ ಆಗ್ತದೆ, ಲಾಸ್ ಆಗ್ತದೆ, ಜನರಿಗೆ ಲಾಸ್ ಆಗ್ತದೆ, ಗೌರ್ಮೆಂಟಿಗೆ ಲಾಭ ಆಗ್ತದೆ ಅದರಿಂದ. ಯಾಕಂದರೆ ನಮ್ಮ ಕಾರವಾರ ಆಗಿದ್ದು ಹಾಗೆ, ಅದು ಕಾರವಾರ ಬೆಟ್ಟ ಗುಡ್ಡು. ಈಗಳು ಒಂದು ನೇತ್ರಾವಣಿ ಅಂತೇಳಿ ಉಂಟಲ್ಲ, ಈಗೆಲ್ಲ ಹೋಗ್ತಿದ್ದಾರಲ್ಲ ನೇತ್ರಾವಣಿ, ಅದು ಹಾಗೆ. ಅದು ಅಲ್ಲಿ ಒಂದು ಗುಹೆ ಉಂಟು, ಯಾರ್ದು ಭೀಮಂದು, ಅಲ್ಲಿ ಗುಹೆ ಉಂಟು. ಈಗೆಲ್ಲ ಕುರಿ ಕೋಳಿ ಎಲ್ಲ ಬಿಟ್ಟು ಬರ್ತಾರಲ್ಲಿ. ಅಲ್ಲಿ 3 ದೇವಸ್ಥಾನ ಉಂಟು, ಹಿಂದೂ ಮುಸ್ಲಿಂ ಕ್ರೈಶ್ಚನ್ 3 ಮೂರ್ತಿ ಉಂಟು ಅಲ್ಲಿ. ಇದ್ರ ಕಾಡು, ದೊಡ್ಡ ಕಾಡು ಅದು. ಅಂದರೆ ಒಂದು ದಾರಿ ಹೋದ್ರೆ ಮತ್ತೊಂದು ದಾರಿ ಬರೋಕ್ಕಾಗೋದಿಲ್ಲ ಅಲ್ಲಿ. ಇದು ಹಾಗೆ ಎಲ್ಲರೂ ಹೊಡೆದೋಯ್ತು ಅಂದರೆ ಸಾಮಾನ್ಯ 10 ಕಿಲೋಮೀಟರ್ವರೆಗೆ ಸರ್ವನಾಶ ಆಗ್ತದೆ. ಅದು ಸರ್ವನಾಶ ಆಯಿತು ಅಂತ ಹೇಳಿದ್ರು ಕೂಡ ಏನಾಗ್ತದೆ, ನಮ್ದು ಆ ಸೈಡ್ ಪೂರ ಹೋಗ್ತದೆ, ಅದು ಹಾರ್ಬಲ್ ಆಗ್ತದೆ. ಈಗ ನಮ್ಮ ಪಣಂಬೂರು ಅಲ್ಲೆಲ್ಲ ಮಾಡಿದ್ರೆ ಅವ್ರಿಗೆ ನಡಗೆಲ್ಲ ಬಂದು ಅಲ್ಲಿ ಸ್ಥಾಪನೆ ಆಗ್ತದೆ, ಗೌರ್ಮೆಂಟೇ ಲಾಭ ಆಗ್ತದೆ. ಆದರೆ ಏನೋ ದೈವ ಶಕ್ತಿಯಿಂದ ಅದು ಹಾಗೆ ಅದು ನಿಂತಿದೆ. ಯಾಕಂದರೆ ನಾವು ಈ ಕಡೆ ಹೋಲ್ ಮಾಡಿ ಹಾಕಿದರೆ ನೀರು ಈ ಕಡೆ ಪಾಸ್ ಆಗ್ತದೆ, ಅದು ಅಂಥ ಪೊಸಿಷನ್ ಉಂಟು. ಈಗ ಮತ್ತೊಂದು ಬ್ರಿಡ್ಜ್ ಆಗ್ತದೆ ನೋಡಿ ಅಲ್ಲಿ.